Hello everyone, welcome back to Shilpa Manoj YouTube channel. ಲಾಸ್ಟ್ ಬ್ಲಾಗಲ್ಲಿ ಹೇಳಿದಂಗೆ ಮಟನ್ ಸಾಂಬಾರು ಆಗಿದೆ. ಸೊ ಅದನ್ನು ತೊಗೊಂಡು ಅಮ್ಮನ ಮನೆಗೆ ಹಾಗೆ ಹೋಗಿ ಕೊಟ್ಬಿಟ್ಟು ನಾವು ಕೆಲವೊಂದು ಐಟಮ್ಸ್ ಅಂದರೆ ಮನೋಜ್ ಅವ್ರಿಗೆ ಏನೋ ಬೇಕಂತೆ, ಸೊ ಅದನ್ನು ಪರ್ಚೇಸ್ ಮಾಡೋಣ ಅಂತ ಹೇಳಿ ಆಚೆ ಹೋಗ್ತಾ ಇದ್ದೀವಿ. ನಾವಿಲ್ಲಿ ಅಲ್ಲಿ ಹಾಕ್ಸೋಣ ಅಂತ ಹೇಳಿ ಬಂದ್ವಿ. ಬಟ್ ಮತ್ತು ಇದು ಗ್ಲಾಸು ಏನು ಹೇಳ್ತಾ ಇದ್ದಾರೆ ಅಂದರೆ ಗ್ಲಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಮಂಗಳವಾರ ಆಗುತ್ತೆ ಹಾಕ್ಸೋಕ್ಕೆ ಅಂತ. ಸೊ ಬೇಡ ಅಂತ ಅಂದ್ಕೊತಾ ಇದ್ದೀನಿ, ನೋಡೋಣ ಏನಾಗುತ್ತೆ. ನಾನು ಮತ್ತು ಮನೋಜ್ ಅವರು ಅಮ್ಮನ ಮನೆಗೆ ಹೋಗಿದ್ವಲ್ಲ, ಅಲ್ಲಿಂದ ಮನೆಗೆ ಬಂದ್ವಿ. ಮತ್ತು ನಾನು ವಾಚ್ಗೆಲ್ಲ ಕೆಲವೊಂದಕ್ಕೆ ಶೆಲ್ ಹಾಕಿಸ್ಬೇಕಿತ್ತು, ಅದಕ್ಕೆಲ್ಲದಕ್ಕೂ ಶೆಲ್ ಹಾಕಿಸಿ ಮತ್ತು ಅದು ಗ್ಲಾಸ್ ಏನು ಹೊಡೆದೋಗಿತ್ತು ಅದನ್ನು ಕೊಟ್ಟು ಬಂದೆ. ಅವ್ರು ಹೇಳಿದ್ರು ಡಯಲ್ ಸ್ವಲ್ಪ ಬಾಕ್ಸ್ ಟೈಪಲ್ಲಿ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ನಮ್ಮ ಹತ್ರ ಸಿಗೋದಿಲ್ಲ. ಸೊ ನಾನು ಶೋರೂಮ್ಗೆ ಕಳಿಸ್ಕೊಡ್ತೀನಿ, ನಿಮಗೆ ಮಂಗಳವಾರ ಅದು ಸಿಗುತ್ತೆ ಅಂತ ಹೇಳಿದ್ದಾರೆ. ಅದೂ ಆ ಡಯಲ್ಗೆ ಸೂಟ್ ಆಗೋ ಥರ ಗ್ಲಾಸು ಅವ್ರ ಹತ್ರ ಇದೆಯೋ ಇಲ್ವೋ ಅದನ್ನು ಚೆಕ್ ಮಾಡಿ ಆಮೇಲೆ ಹೇಳ್ತಾರಂತೆ ನಮಗೆ. ಸರಿ ಆಯಿತು ಅಂತ ಹೇಳಿ ಕೊಟ್ಟು ಬಂದ್ವಿ. ಮನೋಜ್ ಅವ್ರಿಗೆ ಜಾಕೆಟ್ ತೊಗೊಬೇಕು ಅಂತ ಹೋಗಿದ್ದು, ಸೊ ಅದನ್ನು ತೊಗೊಂಬಂದಿದ್ವಿ. ಅದನ್ನು ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಗುಂಡನ್ನ ಮನೋಜ್ ಅವರು ವಾಕ್ ಕರ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಗುಂಡ ಮನೋಜ್ ಅವ್ರದ್ದು ಜಾಕೆಟ್ ಈ ಥರ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದನ್ನು ವೇರ್ ಮಾಡಿದ್ರೆ ಎಷ್ಟು ವಾರ್ಮ್ ಸಿಗುತ್ತೆ ಅಂದರೆ ಸಖತ್ತು ಫೀಲ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದು ಟೋಪಿ ಏನಿದೆ, ಈ ಟೋಪಿ ರಿಮೂವ್ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಇದು 2500 ಸಮಥಿಂಗ್ ಏನೋ ಬರುತ್ತೆ. ಸೊ ತೊಗೊಂಬಂದ್ವಿ. ಇವಾಗ ಮನೋಜ್ ಅವರು ಗುಂಡನ್ನ ವಾಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗುಂಡ ಯೂಶ್ವಲಿ ಟಿ ವಿ ನೋಡಲ್ಲ, ಬಟ್ ನಾನು ಲಾಗ್ನ ಟಿ ವಿಲಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಟಿ ವಿಲಿ ಹಾಕಿ ನೋಡ್ತಾ ಇದ್ದೆ. ನಾನು ಟಿ ವಿಲಿ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಎಷ್ಟು ನೀಟಾಗಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ಅಂತ ಅಂದರೆ ನನಗಂತೂ ತುಂಬ ಆಶ್ಚರ್ಯನೇ ಆಗೋಯ್ತು, ಏನಪ್ಪ ಈ ಥರ ಕೂತ್ಕೊಂಡು ನೋಡ್ತಾ ಇದ್ದಾನೆ ಅಂತ ಹೇಳಿ. ಬರ್ತಾ ನಮ್ಮ ಅಮ್ಮನ ಮನೆಯಿಂದ ಅಲ್ಲೇ ಚಿಕನ್ ತೊಗೊಂಬಂದಿದ್ದೆ. ಅಂದರೆ ಮಟನ್ ಮಾಡಿರೋದ್ರಿಂದ ಇವಾಗೇನು ಚಿಕನ್ ಮಾಡಲ್ಲ, ನಾಳೆ ಮಾಡೋಣ ಅಂತ ಹೇಳಿ, ಅಂದರೆ ನಾಡಿದ್ದು ಮಾಡೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಏನಾಗೋದಿಲ್ಲ. ಸೊ ಒನ್ ಟೈಮ್ಗಲ್ವಾ, ಸೊ ಹಾಗಾಗಿ ಅವತ್ತು ಮಾಡಿ ಅವತ್ತೇ ತಿಂದುಬಿಟ್ರೆ ಏನಾಗೋದಿಲ್ಲ. ಇವನ್ ನೆಕ್ಸ್ಟ್ ಡೇನೂ ಇರುತ್ತೆ, ನಾನು ಮಾಡಿದ್ದೀನಿ. ಬಟ್ ಏನಪ್ಪ ಅಂದರೆ ಸ್ವಲ್ಪ 2 days ಚಿಕನ್ ಈ ಥರ ಆಗಿರೋದ್ರಿಂದ, 1 day ಈ ಥರ ಆಗಿರೋದ್ರಿಂದ ಸ್ವಲ್ಪ ಅವತ್ತು ಮಾಡಿ ಅವತ್ತೇ ಖಾಲಿ ಮಾಡಿಬಿಟ್ರೆ ಬೇಗ ಒಳ್ಳೆಯದು ಅಂತ ಹೇಳಿ ನಾನು ಆ ಥರ ಮಾಡ್ತೀನಿ. ಇವಾಗ ಚಿಕನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಮನೋಜ್ ಅವರು ಮಾರ್ನಿಂಗ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಮಾಡುವಾಗ ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರು. ಸೊ ಅದನ್ನೆಲ್ಲ ಒಂದು ಚಿಕ್ಕ ಪಾತ್ರೆಗೆ ಹಾಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಈ ಕುಕ್ಕರ್ಗೆ ಹಾಕಿಟ್ಬಿಡ್ತೀನಿ. ಚಿಕನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟು ಬಂದುಬಿಡ್ತೀನಿ. ಮಟನ್ ಸಾಂಬಾರು ಮಾಡಿದ್ವಲ್ಲ, ಮಟನ್ ಸಾಂಬಾರಿಗೆ ಮುದ್ದೆ ಮಾಡು ಅಂತ ಹೇಳಿದ್ರು ಮನೋರು. ಸೊ ಹಾಗಾಗಿ ಮುದ್ದೆ ಮಾಡೋಣ. ಮತ್ತು ಸ್ವಲ್ಪ ಗುಂಡುಂಗು ಅವ್ನು ಮುದ್ದೆ ತಿನ್ನಲ್ಲ ಗುಂಡ. ಸೊ ಹಾಗಾಗಿ ನಾವು ಸ್ವಲ್ಪ ಮುದ್ದೆ ತಿಂದಾದ್ಮೇಲೆ ರೈಸು, ಮತ್ತು ಗುಂಡುಂಗು ಸ್ವಲ್ಪ ರೈಸು ಅಂತ ಹೇಳಿ ಸ್ವಲ್ಪ ರೈಸು ಮತ್ತು ಮುದ್ದೆ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ತಾ ಇದ್ದೀನಿ. ಇದು ನೀರು ಸ್ವಲ್ಪ ಬಿಸಿಯಾಗಿದೆ, ಸೊ ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಈ ಥರ ಹಾಕ್ತೀನಿ. ಇದು ನೀರು ನೀಟಾಗಿ ಬಾಯ್ಲ್ ಆಗ್ತಾ ಇದೆ. ಸೊ ಇವಾಗ ನಾನು ಇದಕ್ಕೆ ಫುಲ್ಲು
ರಾಗಿ ಹಿಟ್ಟೇನು ತೊಗೊಂಡಿದ್ದೀನಿ ಇದನ್ನೆಲ್ಲ ಫುಲ್ಲು ಆ್ಯಡ್ ಮಾಡಿಬಿಟ್ಟು ಕರೆಕ್ಟಾಗಿ ಒಂದು 30 ಮಿನಿಟ್ಸ್ ನೀಟಾಗಿ ಬಾಯ್ಲ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅಂತೂ. ಸೊ ನಾನಿಲ್ಲಿ 1.5 ಕಪ್ ರಾಗಿ ಹಿಟ್ಟಿಗೆ 2.5 ನಾನು ಆವಾಗಲೇ ಏನು ಲೋಟ ತೋರಿಸ್ದೆ ಅದರಲ್ಲಿ 2.5 ಲೋಟ ವಾಟರ್ ಹಾಕಿದ್ದೀನಿ. ಯಾಕೆಂದರೆ ಅದೆಲ್ಲ 30 ಮಿನಿಟ್ಸ್ ಅಂದರೆ ಅದು ಬಾಯ್ಲ್ ಆಗಿ ನೀರೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡಿದ್ದೀನಿ ನಾನು. ನೋಡೋಣ ಈಗ ಬರುತ್ತೆ ಅಂತ. ಉಪ್ಪು ಖಾಲಿ ಆಗಿದೆ ಅಂತ ಹೇಳಿ ವಾಶ್ ಮಾಡಿಟ್ಟಿದ್ದೆ ಪಿಂಗಾಣಿ. ಸೊ ಹಾಗಾಗಿ ಇವಾಗ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಉಪ್ಪು ಪಾಕೆಟ್ ಓಪನ್ ಮಾಡಿದಾಗಲೇ ಸ್ವಲ್ಪ ನೀರಾಗಿರೋ ಥರ ಫೀಲ್ ಆಗ್ತಾ ಇದೆ ನನಗೆ. ಏನಂತ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ. ಏನು ಗೊತ್ತಾ, ನಮ್ಮಮ್ಮ ಈ ಥರ ಮುದ್ದೆ ಕೊಟ್ಟಿದ್ರು, ಬಟ್ ನನಗೆ ಈ ಥರ ಶೇಪಲ್ಲಿರೋದ್ರಲ್ಲಿ ಮುದ್ದೆ ತಿರ್ಗಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇದು ಸ್ಟೂಲ್ ಏನು ಬರುತ್ತೆ ಅದು ಮುರಿದೋಗ್ಬಿಟ್ಟಿತ್ತು. ಸೊ ಅದ್ರದ್ದು ರೌಂಡ್ ಶೇಪದು ಅಲ್ವಾ, ಸೊ ರೌಂಡ್ ಶೇಪ್ ಈ ಥರ ಸ್ಟಿಕ್ಕಲ್ಲಿ ನಾನು ಮುದ್ದೆ ತಿರ್ಗಕ್ಕೆ ಬರೋದು. ಸೊ ಇದು ಸ್ಟೂಲ್ದು ಮುರಿದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಮ್ಮಮ್ಮ ಇದನ್ನು ತೊಗೊಂಬಂದು ಕೊಟ್ಟಿದ್ರು. ಅವರು ಬೇರೆದನ್ನೇ ತೊಗೊಂಡೋಗು ಅಂತ ಹೇಳಿದ್ರು. ಇಲ್ಲ ನಂಗೆ ಬೇಡ, ನೀವೇ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಬಂದಿದ್ದೆ. ಇವಾಗ ಇದನ್ನು ತೊಗೊಂಬಂದಿದ್ದಾರೆ. ಸೊ ಇಬ್ಬರೇ ಅಲ್ವಾ ಇರೋದು, ಸೊ ಇದು ಯೂಸ್ ಆಗುತ್ತೆ ಇವಾಗ. ನೀಟಾಗಿ ಈ ಥರ ನಮ್ಮ ಮುದ್ದೆನ ತಿರುಗಬೇಕಾಗಿರುತ್ತೆ. ಮತ್ತು ಏನಪ್ಪ ಅಂತ ಅಂದರೆ ಮನೋಜ್ ಅವರು ಜಾಸ್ತಿ ಹಾರ್ಡ್ ಆಗಿದ್ದರೆ ತಿನ್ನಲ್ಲ. ಸೊ ಹಾಗಾಗಿ ಸಾಫ್ಟಾಗಿರಲಿ ಅಂತ ಕೇಳ್ತಾರೆ. ಈ ಥರ ಸಾಫ್ಟಾಗಿರೋದ್ರಿಂದ ನಾನು ಒಲೆ ಮೇಲೆ ಇಟ್ಕೊಂಡೇ ತಿರ್ಗೋಕ್ಕೆ ಆಯಿತು. ಇನ್ ಕೇಸ್ ಏನಾದರೂ ಹಾರ್ಡಾಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆವಾಗ ಕಾಲಲ್ಲಿ ಇಟ್ಕೊಂಡು, ಅಂದರೆ ಕಾಲಲ್ಲಿ ಬಟ್ಟೆ ಇಟ್ಕೊಂಡು ತಿರುಗಬೇಕಾಗಿರುತ್ತೆ. ಇದಿಷ್ಟೇ, ಇನ್ನೇನಿಲ್ಲ, ಮುದ್ದೆ ಕಟ್ಟೋದಷ್ಟೇ. ಮುದ್ದೆ ಕಟ್ಟೋಷ್ಟರೊಳಗಡೆ ಹಾಗೆ ಸಾಂಬಾರ್ಗೂ ಬಿಸಿ ಮಾಡೋಕ್ಕೆ ಇಟ್ಕೊಂಡ್ಬಿಡ್ತೀನಿ. ಸೊ ಆವಾಗ ಸ್ವಲ್ಪ ಈಸಿ ಆಗುತ್ತೆ. ಗುಂಡು ಊಟ ಹಾಕ್ಕೊಟ್ಬಿಡೋಣ. ಊಟ ಅಡುಗೆ ಆಗಿದೆ ಅಲ್ಲ. ಸೊ ಮೂಳೆ ಥರನೇ ಇದೆ. ಸೊ ಹಾಗಾಗಿ ಗುಂಡುಂಗೆ ಏನಪ್ಪ ಸಾಫ್ಟ್ ಬೌನ್ಲೆಸ್ ಇರುವಂಥ ಚಿಕನ್ ಅಂದರೆ ಮಟನ್ ಸಿಗ್ತಾನೆ ಇಲ್ಲ. ಸ್ವಲ್ಪ ಮಾಂಸ ಇರೋ ಥರದೇ ನಾನು ಅವನಿಗೆ ತೆಗೆದು ಹಾಕಿದ್ದೀನಿ. ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಇದನ್ನು ಕಲಸಿ ಅವ್ನ ಬೌಲಿಗೆ ಹಾಕ್ಕೊಟ್ಬಿಡೋದೆ. ಸೊ ಅವ್ನು ತಿನ್ಕೊತಾನೆ, ಅವ್ನ ಹೊಟ್ಟೆ ಹಸಿವು ಆದಾಗ. ಮುದ್ದೆ ಆಗಿದೆ. ಅನ್ನ ಸಾಂಬಾರು ಮುದ್ದೆ ರೆಡಿ ಇದೆ. ಇವಾಗ ಊಟ ಮಾಡಬೇಕು. ನಾನು ಮನೋಜ್ ಊಟ ಎಲ್ಲ ಮಾಡಾಯಿತು. ಮನೋಜ್ ಅವ್ರಿಗೆ ನಾನು ಮುದ್ದೆ ಏನು ಮಾಡಿಕೊಟ್ಟಿದ್ದೆ ಅದು ಹೇಗಿತ್ತು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಮುದ್ದೆ ಹೇಗಿತ್ತು ಮನು? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯಿತು. ಯಾವ ಥರ ಇತ್ತು? ಸಾಫ್ಟ್ ಆಗಿತ್ತು. ಓಕೆ, ನೋಡಿದ್ರಲ್ಲ, ಈ ಒಂದು ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇದೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.